ಹಾಯ್ ಎವ್ರಿವನ್. ನೋಡಿ, ಒಂದು ಇಗ್ನಿಸ್ ಗಾಡಿ. ಸೊ ಇಗ್ನಿಸ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟು ಗಾಡಿ ಶೋರೂಮ್ನಲ್ಲಿ ಸಿಗ್ತಾ ಇಲ್ಲ. ಸೊ ಇವ್ರ ಕಸ್ಟಮರ್ ಗಾಡಿ ಇಗ್ನಿಸೇ ಬೇಕು ಅಂತ ತೊಗೊಂಡಿದ್ದಾರೆ. ಹೊಸ ಮಾಡಲ್, ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ ತೊಗೊಂಡಿದ್ದಾರೆ. ಸೊ ಬ್ರ್ಯಾಂಡ್ ನ್ಯೂ ತೊಗೊಂಡಿದ್ರು ಗಾಡಿ ಇದರಲ್ಲಿ ಕೆಲವು ಎಸೆಸರೀಸ್ ಬಂದಿರ್ತದೆ ಕಂಪ್ನಿಯಿಂದ, ಕೆಲವು ಎಸೆಸರೀಸ್ ಬಂದಿರಲ್ಲ. ಸೊ ಇದು ಬ್ರ್ಯಾಂಡ್ ನ್ಯೂ ಗಾಡಿ, ಅವ್ರು ಬೇಸಿಕ್ ಗಾಡಿ ಬುಕ್ ಮಾಡಿ ತೊಗೊಂಡಿದ್ದಾರೆ. ಸೊ ತೊಗೊಂಡಿದ್ರೆ ಇದರಲ್ಲಿ ನಿಮಗೆ ಆಟೋ ಫೋಲ್ಡ್ ಮಿರರ್ ಬರಲ್ಲ, ಆಟೋ ಫೋಲ್ಡು ಹಿಂದ್ಗಡೆ ಪವರ್ ವಿಂಡೋ ಬರಲ್ಲ, ಸೊ ಸ್ಟೇರಿಂಗ್ ಕಂಟ್ರೋಲ್ ಬರಲ್ಲ. ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು. ನೋಡಿ, ಫಸ್ಟ್ ಆಫ್ ಆಲ್ ಇದರಲ್ಲಿ ಪವರ್ ವಿಂಡೋ ಇದೆ ಅಲ್ಲ, ಪವರ್ ವಿಂಡೋ ಇಲ್ಲೇ ಹ್ಯಾಂಡಲ್ ಇದೆ ನೋಡಿ, ಈ ಥರ ಹ್ಯಾಂಡಲ್ ಇದ್ದಿದ್ದು. ಸೊ ನಾವು ಇದೇ ಪ್ಯಾಡ್ಗೆ ಒರಿಜಿನಲ್ ಪವರ್ ವಿಂಡೋ ಮಾರುತಿದ್ದು ಹೆಂಗೆ ಬರ್ತದೆ ಅದೇ ಪ್ಯಾನಲ್ಗೆ ಫಿಟ್ ಮಾಡಿದ್ದೀನಿ. ಸೊ ಪ್ಯಾನಲ್ ಬಂದುಬಿಟ್ಟು ನಿಮಗೆ ಈ ಥರ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಒರಿಜಿನಲ್ ಪ್ಯಾನಲ್ನಲ್ಲಿ ಫಿಟ್ ಮಾಡಿದ್ದೀನಿ ಪವರ್ ವಿಂಡೋ. ಸೊ ಪವರ್ ವಿಂಡೋ ಫಿಟ್ ಮಾಡಿದ್ರೂ ನಿಮಗೆ ಒರಿಜಿನಲ್ ಥರ ಫಿಟ್ ಮಾಡಿದ್ದೀನಿ. ಸೊ ಕಂಪ್ನಿಯಿಂದ ನಿಮಗೆ ಈ ಥರ ಬೆಜಲ್ ಬಂದಿರ್ತದಲ್ಲ, 2 ಡೋರ್ದು ಬಂದಿರ್ತದೆ. ಸೊ ಈ 2 ಡೋರ್ದು ಪ್ಯಾನಲ್ ತೆಗಿಬಿಟ್ಟು ನಾವು 4 ಡೋರ್ದು ಪ್ಯಾನಲ್ ಹಾಕ್ಬಿಟ್ಟು ಸೊ ವರ್ಕಿಂಗ್ ಜೊತೆನಲ್ಲಿದ್ದು ಫಿಟ್ ಮಾಡಿರೋದು, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು. ಇಲ್ಲಿ ನಾನು ನಿಮಗೆ ಆಪ್ರೇಟಿಂಗು ಇದು ನೋಡ್ಬೋದು, ಡೋರ್ ಹೋಗ್ತಾ ಇದೆ, ಈಗ ಇಲ್ಲಿ ಮೇಲೆ ಬರ್ತಾಯಿದೆ. 4 ನಿಮಗೆ ಪವರ್ ವಿಂಡೋ ಸ್ವಿಚಸ್ಸು ಇಲ್ಲಿ ಬಂದಿದೆ ಆಪ್ರೇಟಿಂಗ್. ಇಲ್ಲಿ ಬಂದಿದ್ರೂ ಮಿರರ್ ನಿಮಗೆ ಬಂದ್ಬಿಟ್ಟು ಬೇಸಿಕ್ ಮಿರರ್ ಇದ್ದಿದ್ದು. ಸೊ ಬೇಸಿಕ್ ಮಿರರ್ನಲ್ಲಿ ನಿಮಗೆ ಇಂಡಿಕೇಟರ್ ಬರಲ್ಲ, ಈ ಸೈಡು. ಸೊ ಅಡ್ಜಸ್ಟ್ಮೆಂಟಿಂಗ್ ಬರಲ್ಲ, ಫೋಲ್ಡಿಂಗ್ ಬರಲ್ಲ, ಸೇಮ್ ನಿಮಗೆ ಈ ಥರ ಇರ್ತಿತ್ತು. ಈ ತೆಗಿಬಿಟ್ಟು ನಾವು ಮಿರರು ಟಾಪ್ ಆ್ಯಂಡ್ ಮಾಡೋದು ಮಿರರು ಬ್ಲ್ಯಾಕ್ನಲ್ಲಿಯೇ ಬರೋದಿದ್ದು ಗ್ಲಾಸಿ ಒಂದು ಮಿರರ್ ಫಿಟ್ ಆಗಿದೆ. ಸೊ ಮಿರರ್ ಫಿಟ್ ಮಾಡಿದ್ರು ಆಪ್ರೇಟಿಂಗ್ ಬಂದುಬಿಟ್ಟು ನಿಮಗೆ ಇಲ್ಲಿಂದನೇ ಆಗುತ್ತೆ. ರೈಟು ಲೆಫ್ಟು ಫೋಲ್ಡಿಂಗ್, ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಫೋಲ್ಡಿಂಗ್ ಆಗುತ್ತೆ. ಈಗ ಅಲ್ಲಿ ಪ್ರೆಸ್ ಮಾಡಿದ್ರೆ ಮಿರರು ಓಪನ್ ಆಗುತ್ತೆ. ಇದು ಒಂದು ಕೆಲಸ ಆಗಿದೆ. ಇಲ್ಲಿ ಬಂದರೆ ನೀವು ತಿರ್ಗಾ ನೋಡಿ, ಇವರು ಆಡಿಯೋ ಸೆಟಪ್ಪು ಇನ್ನೂ ಫಿಟ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋನಲ್ಲಿ ಇದರಲ್ಲಿ ಆಡಿಯೋ ಅಪ್ಗ್ರೇಡು ಬರ್ತದೆ. ಸೊ ಈ ಥರ ನಿಮಗೆ ಸ್ಟೀರಿಂಗು ಕವರ್ ಇದ್ದಿದ್ದು. ಈ ಪ್ಯಾನಲ್ ತೆಗಿಬಿಟ್ಟು ನಾವು ಕವರು ಸ್ಟೀರಿಂಗ್ ಕಂಟ್ರೋಲ್ ಹಾಕಿ ಈ ಕಾರ್ಬನ್ ಫೈಬರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಇಲ್ಲಿ ಲೈಟಾಗಿ ಕಾರ್ಬನ್ ಫೈಬರ್ ಇದೆ. ಈ ಮ್ಯಾಚಿಂಗ್ ಮಾಡಿ ಒಂದು ಥೀಮ್ಸ್ ಥರ ಮಾಡಿದ್ದೀನಿ. ಸೊ ಕಾರ್ಬನ್ ಫೈಬರ್ ಸ್ಟೀರಿಂಗ್ ಹಾಕಿದ್ದಕ್ಕೆ ಇದೇ ಥರ ಮಾತ್ರ, ಇದೇ ಸ್ಟೀರಿಂಗ್ಗೆ ಲೆದರು ನಾವು ಪ್ಯೂರ್ ಲೆದರ್ದು ರ್ಯಾಪಿಂಗ್ ಮಾಡಿದ್ದೀವಿ. ಸೊ ರ್ಯಾಪಿಂಗ್ ಸ್ಟಿಚಿಂಗು ನೀವು ನೋಡ್ಬೋದು, ನೀವು ಯಾವ ಥರ ಇದೆ ಅದು ನೀಟ್ ಆ್ಯಂಡ್ ಕ್ಲೀನು. ಮೇಲೇನು ನೋಡ್ಬೋದು, ಇದು ಲುಕ್ಕೇ ನಿಮಗೆ ಬೇರೆ ಥರ ಕಾಣಿಸ್ತದೆ. ಸೊ ಇದು ಬಂದ್ಬಿಟ್ಟು ಒಂದು ಸ್ಟೇರಿಂಗು ಕಂಟ್ರೋಲು, ಸ್ಟೇರಿಂಗ್ನಲ್ಲಿ ರ್ಯಾಪಿಂಗ್ ಸೇಮ್ ನಿಮ್ದು ಏನಿದೆ ಸ್ಟೇರಿಂಗ್ ಅದೇ ಸ್ಟೇರಿಂಗ್ಗೆ ಫಿಟ್ ಮಾಡಿದ್ದೀನಿ. ಅದಾದಮೇಲೆ ನಿಮಗೆ ಸೆಂಟ್ರಲ್ ಲಾಕಿಂಗ್. ಈ ಗಾಡಿನಲ್ಲಿ ರಿಮೋಟ್ ಲಾಕಿಂಗೂ ಬರಲ್ಲ, ಬರೀ ಕೀನೇ, ಈ ಥರ ಕೀನೇ ಕೊಟ್ಟಿದ್ದು ಕಂಪ್ನಿಯಿಂದ. ಮ್ಯಾನುವಲ್ ಲಾಕಿಂಗ್ ಇದ್ದಿದ್ದು. ಇದಕ್ಕೆ ನಾವು ಒಂದು ಇಂಪೋರ್ಟ್ ಇದು ಬ್ರ್ಯಾಂಡ್ ಇದೆ ಅಲ್ಲ, ಒಂದು ಇಂಪೋರ್ಟ್ ಸೆಂಟ್ರಲ್ ಲಾಕಿಂಗ್ ಭಾಳ ಲೈಟ್ ವೆಯ್ಟ್ ಇದೆ. ಸೊ ಇದಕ್ಕೆ ನಾವೊಂದು ಸೆಂಟ್ರಲ್ ಲಾಕಿಂಗು ಫಿಟ್ ಮಾಡಿದ್ವಿ. ಸೊ ಸೆಂಟ್ರಲ್ ಲಾಕಿಂಗ್ ಆಪ್ರೇಟಿಂಗ್ ಬಂದ್ಬಿಟ್ಟು ಲಾಕ್ ಮಾಡಿದ್ರೆ ನಿಮಗೆ ಮಿರರೂ ಕ್ಲೋಸ್ ಆಗುತ್ತೆ, ಲಾಕು ಆಗುತ್ತೆ. ತಿರ್ಗಿ ಓಪನ್ ಮಾಡ್ರೆ ನೀವು ಮಿರರು ಓಪನ್ನು ಆಗುತ್ತೆ. ಸೊ ಇದು ಒಂದು ಸೆಂಟ್ರಲ್ ಲಾಕಿಂಗ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಈ ಗಾಡಿ ಬಂದುಬಿಟ್ಟು ಫಿಟ್ಟಿಂಗ್ ನೋಡ್ಬೇಡ್ರಿ ನೀವು, ಒಂದು ಸೆಂಟ್ರಲ್ ಲಾಕಿಂಗು, ಒಂದು ಪವರ್ ವಿಂಡೋ, ಒಂದು ಸ್ಟೇರಿಂಗ್ ಕಂಟ್ರೋಲು, ಒಂದು ಸ್ಟೇರಿಂಗ್ ರ್ಯಾಪಿಂಗು, ಒಂದು ಗೇರ್ ನಾಬು, ತಿರ್ಗಾ ಕಸ್ಟಮರ್ಗೆ ಒಂದು ಸನ್ಸೆಟ್ ಬೇಕಿತ್ತು. ಇದು ಒಂದು ಸನ್ಸೆಟ್ ಬರ್ತದಲ್ಲ ವಿತ್ ಲೈಟ್ ಜೊತೆಯಲ್ಲಿ, ಇದು ಒಂದು ಫಿಟ್ ಆಗಿದೆ. ಇದು ತೆಗಿಬಿಟ್ಟು ಇದು ನೋಡಿ, ಇಲ್ಲಿ ಅವ್ರಿಗೆ ಲೆಫ್ಟ್ ಸೈಡ್ ಮಾತ್ರ ಬೇಕಂತ ಈ ಥರ ಪ್ಲೇನ್ ಇದ್ದಿದ್ದು, ರೈಟ್ ಆ್ಯಂಡ್ ಲೆಫ್ಟ್ ಎರಡು ಕಡೆನೂ. ಸೊ ಕಸ್ಟಮರ್ಗೆ ಬಂದುಬಿಟ್ಟು ಒಂದೇ ಒಂದು ಲೆಫ್ಟ್ ಸೈಡ್ ಮಾತ್ರ ವಿತ್ ಲೈಟು ಬೇಕಂತ ಹೇಳಿದರು. ಸೊ ಅದು ಒಂದು ನಾವು ಇದಕ್ಕೆ ವಿತ್ ಲೈಟು ಸನ್ಸೈಡ್ ಒಂದು ಫಿಟ್ ಮಾಡಿದ್ದೀನಿ. ಸೊ ಸನ್ಸೈಡ್ ಒಂದಾಗಿದೆ, ಗೇರ್ನ ಒಂದು ಟಾಪ್ ಮಾಡೋದು ಆಗಿದೆ ವಿತ್ ಕ್ರೋಮ್ ಜೊತೆಯಲ್ಲಿ ಒಂದು ಇದೆ. ಅದೇ ಸ್ಟೀರಿಂಗ್ಗೆ ಲೆದರ್ ರ್ಯಾಪಿಂಗ್ ಆಗಿದೆ, ಇದೇ ಸ್ಟೀರಿಂಗ್ಗೆ ಕಂಟ್ರೋಲ್ ಆಗಿದೆ. ಸೊ ಸೇಮ್ ಡೋರ್ ಪ್ಯಾಡ್ಗೆ ಪವರ್ ವಿಂಡೋ ಫಿಟ್ ಆಗಿದೆ, ಆಟೋ ಫೋಲ್ಡ್ ಮಿರರ್ ಜೊತೆಯಲ್ಲಿ ಒರಿಜಿನಲ್ ಹೆಂಗಿರ್ತದೆ ಹಂಗೆ, ಪ್ಲಸ್ ಒಂದು ಡಿಕ್ಕಿ ಲೈಟೂ ಆಗಿದೆ. ಸೊ ಇದೆಲ್ಲ ಇಗ್ನಿಸ್ಗೆ ಕಸ್ಟಮರ್ ಫಸ್ಟೇ ನಮ್ಮಂತ ಬಂದು ಆರ್ಡ್ರ್ ಪ್ಲೇಸ್ ಮಾಡಿ 2 ಡೇಸ್ ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಇದೆಲ್ಲ ಕೆಲಸ ಸ್ವಲ್ಪ ಡಿಫಿಕಲ್ಲು. ಒರಿಜಿನಲ್ ಥರ ಮಾಡಬೇಕಂದ್ರೆ ಆಲ್ಟ್ರೇಷನ್ ಕೆಲಸ, ವೈರಿಂಗ್, ಕಟ್ಟಿಂಗ್, ಟ್ಯಾಂಪರಿಂಗ್ ಅದೆಲ್ಲ ಮಾಡಲ್ಲ ನಾವು. ಒರಿಜಿನಲ್ ತೆಗಿಬಿಟ್ಟು ಒರಿಜಿನಲ್ ವೈರಿಂಗಿನಲ್ಲಿ ಫಿಟ್ ಮಾಡೋದು. ಸೊ ಇದು ಒಂದು ಸೆಂಟ್ರಲ್ ಲಾಕಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದೆಲ್ಲ ಮ್ಯಾನುವಲ್ ಲಾಕಿಂಗ್ ಬಂದಿರ್ತದಲ್ಲ, ಸೊ ಆ ಗಾಡಿನಲ್ಲಿ ಇದು ಫಿಟ್ ಮಾಡ್ರೆ ನಿಮಗೆ ಸ್ವಲ್ಪ ಕ್ಯೂಟಾಗಿದೆ. ಇಂಪೋರ್ಟ್ ಇದು ಲೈಟ್
ವೆಯ್ಟೂ ಇದೆ. ಇದು ಒಂದು ಫಿಟ್ ಆಗಿದೆ. 7 ನಿಮಗೆ ಇದು ಸೂಪರಾಗಿ ಬರ್ತದೆ. ಇದು ಒಂದು ಫಿಟ್ ಆಗಿದೆ. ಸೊ ಡಿಕ್ಕಿನಲ್ಲಿ ನಿಮಗೆ ತೋರಿಸ್ತೀನಿ ಹಳೆ ಐಟಮ್ ಎಲ್ಲ ನೋಡಿ. ಇದೆಲ್ಲ ಹಳೆ ಐಟಮ್ ನೋಡ್ಬೋದು. ಮಿರರು, ಪವರ್ ವಿಂಡೋದು, ಚಾನಲ್ಲು, ವೈರಿಂಗು, ಡಿಕ್ಕಿಗೆ ಲೈಟ್, ಒಂದು ಬೂಟ್ ಲೈಟು ಇದೊಂದು ಫಿಟ್ ಆಗಿದೆ. ಶೈನ್ ಶೇಡು ವಿತೌಟ್ ಲೈಟ್ ಇದ್ದಿದ್ದು ವಿತ್ ಲೈಟ್ ನಾವು ಫಿಟ್ ಮಾಡಿದ್ದೀವಿ. ಇದೆಲ್ಲ ಹಳೆ ಐಟಮ್ ಇದೆ. ಸೊ ಪವರ್ ವಿಂಡೋ ಫಿಟ್ ಮಾಡ್ರು ನಿಮಗೆ ಈ ಥರ ಒರಿಜಿನಲ್ನಲ್ಲಿನೇ ಫಿಟ್ ಮಾಡಿರೋದು. ಇದು ಫಿಟ್ಟಿಂಗ್ ನೋಡ್ಬೋದು. ಫಸ್ಟ್ ನೋಡಿ ಇಲ್ಲಿ ಹೋಲ್ ಕಾಣಿಸೋದೆ ನೋಡಿ. ಇದಕ್ಕೆ ಹ್ಯಾಂಡಲ್ ಇದ್ದಿದ್ದು ಇದರಲ್ಲಿ ನೀವು ಆಡಿಯೋ ಅಪ್ಗ್ರೇಡ್ ಮಾಡ್ತಾರಲ್ಲ ಅವರು. ಸೊ ಇಲ್ಲಿಗೆ ನಿಮಗೆ ಟೂಟ್ರ್ ಸ್ಪೀಕರ್ನಲ್ಲಿ ಇಲ್ಲಿ ಬರ್ತದೆ, ಟೂಟ್ರ್ ಇಲ್ಲಿ ಆಗ್ಬೋದು. ಸೊ ಆ ಥರ ಫಿಟ್ಟಿಂಗ್ ಒಂದು ಆಗಿದೆ. ಇಗ್ನಿಸ್ ಬೇಸಿಕ್ ಭಾಳ ಡಿಫಿಕಲ್ಟ್ ಗಾಡಿ ಇದು. ಐಟಮೇ ಸ್ವಲ್ಪ ಸಿಗೋದೂ ಕಷ್ಟ ಇದಕ್ಕೆ. ಸೊ ಹಂಗೂ ಕಸ್ಟಮರ್ ನಮ್ಮ ಹತ್ರ ಬಂದು ಗಾಡಿ ಬಿಟ್ಬಿಟ್ಟು ಇಲ್ಲ ನೀವು ಮಾಡಿಕೊಡಿ ಒರಿಜಿನಲ್ ಥರ ಅಂತ ಹೇಳಿದ್ದಾರೆ. ಸೊ ಆಪ್ರೇಟಿಂಗ್ ಎಲ್ಲ ಫ್ರಂಟ್ ಎಲ್ಲ ಆಪ್ರೇಟಿಂಗ್ ಇಲ್ಲೇ ನಾವು ಮಾಡಿ ಇವ್ರಿಗೆ ಫಿಟ್ ಮಾಡಿ ಕೊಟ್ಟಿದ್ದೀನಿ. ಸೊ ನಿಮ್ಮ ಹತ್ರನೂ ಇಗ್ನಿಸ್ ಇದ್ದರೆ ಯಾವ ಥರ ನಿಮ್ಮ ಗಾಡಿನಲ್ಲಿ ಫಿಟ್ಟಿಂಗ್ ಬೇಕು, ಯಾವ ಥರ ನಿಮ್ಗೆ ಏನು ಬೇಕು ಅಂತ ಡಿಸೈಡ್ ಮಾಡಿ ಯಾವ ಥರ ಏನೇನು ಬೇಕು ಅಂತ ಫಿಟ್ ಮಾಡಿ ಕೊಡೋಣ.